ಕೆಲವು ಸಂಘರ್ಷಗಳನ್ನು ಹುಟ್ಟಾಕುತ್ತೆ, ಕೆಲವು ಸಮಯವನ್ನು ವ್ಯರ್ಥ ಮಾಡುತ್ತೆ. ಆದರೆ ಮಾತು ಹೇಗಿರಬೇಕು ಹಾಗೆ ಅಂತ ಹೇಳಿ ಈ ವೇದಿಕೆ ಮೇಲೆ ಬೆಳಿಗ್ಗೆ ಸ್ಪರ್ಧಾಳುಗಳು 4 ಜನ ಮಕ್ಕಳು ಮಾತಾಡಿದಾಗ ನನಗೆ ಅರ್ಥ ಆಯಿತು, ಮಾತು ಅಂದ್ರೆ ಹೀಗಿರಬೇಕು ಅಂತ. ನನಗೆ ಬಹಳ ಖುಷಿಯಾಗಿದ್ದೇನು ಅಂತ ಹೇಳಿದ್ರೆ, ನಮ್ಮ ದೇಶದ ಇತಿಹಾಸವನ್ನ ತೆಗೆದುಕೊಂಡ್ರೆ ಹೆಣ್ಣು ಮಕ್ಕಳನ್ನ ಹಲವಾರು ಕಾರಣಗಳಿಗೋಸ್ಕರ ನಾವು 2ನೇ ದರ್ಜೆ ಪ್ರಜೆಯಾಗಿ ಬಿಂಬಿಸ್ಬಿಟ್ಟಿದ್ದೀವಿ ಮತ್ತು ಅದನ್ನ ನಂಬುವ ಹಾಗೆ ಮಾಡಿಬಿಟ್ಟಿದ್ದೀವಿ. ಇದು ಮಹಾ ದ್ರೋಹ. ಯಾವುದೇ ಒಂದು ಸಮುದಾಯಕ್ಕೆ, ಯಾವುದೇ ಒಂದು ದೇಶಕ್ಕೆ ನಾವು ಕೊಡ್ತಾ ಇರ್ತಕ್ಕಂತಹ ಕೊಡುಗೆಗಳಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಮಹಾ ಮೋಸ ಅನ್ನುವಂಥದ್ದನ್ನ ಇವತ್ತಿನ ಜನರೇಷನ್ ಅರ್ಥ ಮಾಡ್ಕೊಳ್ಬೇಕು. ಬೆಳಿಗ್ಗೆ ಬಂದು ಮಾತಾಡಿದಾಗ ನಾನು ನೋಡಿದಾಗ ಅವರು 4 ಜನ ಮಾತಾಡಿದಂತಹ ಮಾತುಗಳು ಅದು ಈ ವೇದಿಕೆ ಮೇಲೆ ನಿಂತು ಮಾತಾಡೋದಲ್ಲ, ವಿಧಾನಸೌಧದಲ್ಲಿ ನಿಂತು ಅಸೆಂಬ್ಲಿಯಲ್ಲಿ ಮಾತಾಡ್ತಕ್ಕಂಥ ಮಾತುಗಳು ಅವರ ಮಾತುಗಳಲ್ಲಿತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇಂಥವ್ರು ಬರಬೇಕು ರಾಜಕಾರಣಕ್ಕೆ. ರಾಜಕಾರಣ ಅಂತ ಹೇಳಿದ್ರೆ ಅದು ಒಂದು ಪವಿತ್ರವಾಗಿರ್ತಕ್ಕಂಥ ಸೇವೆ. ಆ ಸೇವೆಯನ್ನ ಮಾಡೋದಕ್ಕೆ ಸಮರ್ಥ ನಾಯಕರು ಮಾತ್ರನೇ ಬರೋದಕ್ಕೆ ಸಾಧ್ಯ. ಅಂತಹ ಒಂದು ಸಮರ್ಥವಾದಂತಹ ವಿಚಾರಗಳು, ಆ ಒಂದು ದಕ್ಷತೆ, ಆ ಒಂದು ಶಿಕ್ಷಣ, ಆ ಒಂದು ಆದರ್ಶ, ಆ ಒಂದು ಛಲ ಯುವಕರಲ್ಲಿ ಬರೋದಕ್ಕೆ ಮಾತ್ರನೇ ಸಾಧ್ಯ. ಹಾಗಾಗಿ ನಾನು ಯುವಕರು ಈ ದೇಶದ ಸಂಪತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ರಾಷ್ಟ್ರೀಯ ಸೇವಾ ಯೋಜನೆಯ ಅಧಿಕಾರಿಯಾಗಿ ತಮಗೆ 1-2 ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಮತದಾನದ ಬಗ್ಗೆ ಮಾತಾಡಿದ್ರು. ನಮ್ಮ ದೇಶದಲ್ಲಿ ನಿಮ್ಗೆ ಗೊತ್ತಾಗ್ಲಿ, ಇವತ್ತು ಹಲವಾರು ಕಾರ್ಯಕ್ರಮಗಳನ್ನ ನೀವು ಹಮ್ಮಿಕೊಂಡಿದ್ದೀರಿ. ವಿಜ್ಞಾನ ಮೇಳ, ಯುವ ಚಿತ್ರಕಲಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಮೊಬೈಲ್ ಛಾಯಾಗ್ರಹಣ, ಜಾನಪದ ನೃತ್ಯ, ಕಥೆ ಬರೆಯೋ ಸ್ಪರ್ಧೆ, ಗುಡಿ ಕೈಗಾರಿಕೆ, ನೇಕಾರಿಕೆ ಇವನ್ನೆಲ್ಲ ಇಟ್ಕೊಂಡಿದ್ದೀರಿ. ಬಹಳ ಸಂತೋಷ. ಇದೆಲ್ಲವೂ ಕೂಡ ಯುವಕರಿಗೆ ಮಾಡುವಂಥದ್ದು. ನಾನು ಹಾಗೆ ಕೆಲವನ್ನ ಅಂಶಗಳನ್ನ ಬೆಳಿಗ್ಗೆ ಮಕ್ಕಳು ಮಾತಾಡಿದಾಗ ನಾನು ಗಮನಿಸಿದೆ. ಮತದಾನದ ಬಗ್ಗೆ ಮಾತಾಡುವಾಗ ನಾನು ಯೋಚನೆ ಮಾಡಿದೆ, ಪ್ರತಿ ರಾಜ್ಯದಲ್ಲಿಯೂ ಕೂಡ ಮತದಾನ ನಮ್ಮ ಹಕ್ಕು ಹಾಗೆ ಅಂತ ಹೇಳ್ತೀವಿ. ಈ ದೇಶದ ಪ್ರಧಾನಿಗೂ ಕೂಡ ಒಂದೇ ಓಟನ ಹಕ್ಕು ಇರುವಂಥದ್ದು. ಜನಸಾಮಾನ್ಯರು ಕೂಡ, ಬಡವ ಅಂತ ನಾವೇನ್ ಮಾತಾಡ್ತೀವಿ, ಅವನು ಕೂಡ ಒಂದೇ ಮತದಾನದ ಹಕ್ಕು ಇರುವಂಥದ್ದು. ಆದ್ರೆ ಈ ದೇಶದ ನಾಗರಿಕರನ್ನ ನಾವು ರೂಪಿಸ್ಬೇಕಂತ ಸಂದರ್ಭದಲ್ಲಿ ಅದು ರಾಜಕಾರಣದ ಮೂಲಕವೂ ಕೂಡ ಸಾಧ್ಯ ಆಗತ್ತೆ ಅಂತ ಹೇಳುವಾಗ, ನಾಗರಿಕರು ಹೇಗೆ ಇರಬೇಕು ಅಂತ ನಾವು ಯೋಚನೆ ಮಾಡೋದಾದ್ರೆ, ಆ ನಾಗರಿಕನಿಗೆ ನಾಯಕನಾಗಿ ರೂಪುಗೊಳ್ತಕ್ಕಂಥವರೆಲ್ಲರೂ ಕೂಡ ಈ ಮತದಾನ ಪ್ರಕ್ರಿಯೆ ಮೂಲಕ ಬರಬೇಕಾದ್ರೆ ಅಂತಹ ನಾಯಕನ ಗುಣಲಕ್ಷಣ ಹೇಗಿರ್ಬೇಕು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಇವತ್ತು ಕೇವಲ ಯಾವುದೇ ರಾಜ್ಯದಲ್ಲಿ, ಅದು ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಲಿ, ತಾಲೂಕು ಪಂಚಾಯತಿ ಚುನಾವಣೆ ಆಗಿರ್ಲಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಲಿ, ವಿಧಾನಸಭೆ ಆಗಿರ್ಲಿ, ಸಂಸತ್ ಆಗಿರ್ಲಿ, ಈ ಎಲ್ಲ ಮತದಾನ ನಡಿಬೇಕಾದ್ರೆ ನಾವು ಮತದಾನದ ದಿವಸ 50%, 60%, 70% ಆಯ್ತು ಅಂತ ನಾವು ಮಾತಾಡ್ತೀವಿ. ಆದ್ರೆ ಉಳಿದವರು ಓಟೇ ಮಾಡೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಯುವಕರು ಮತ್ತು ಯುವತಿಯರು ಎಷ್ಟು ಪ್ರಮಾಣದಲ್ಲಿ ವೋಟ್ ಮಾಡ್ತೀವಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ಅವತ್ತಿನ ದಿವಸ ದಯಮಾಡಿ ಯುವಕರು ವೋಟ್ ಮಾಡಿ, ಯುವಕರೇ ನಾಯಕರಾಗಿ ಆಯ್ಕೆ ಮಾಡಿ ಬರ್ತಾರೆ. ನಿಮ್ಗೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಆವತ್ತಿನ ದಿವಸ ವೋಟ್ ನಡೀತಾ ಇರುತ್ತೆ. ಮತದಾನದ ಬಗ್ಗೆ ಅರಿವಿರ್ತಾ ಇರ್ತಕ್ಕಂತಹ ಮತದಾನ ಜನ ಬಂದು ಅಲ್ಲಿ ವೋಟ್ ಮಾಡ್ತಾ ಇರ್ತಾರೆ. ಮತದಾನವನ್ನ ಮಾಡಿ ಎಂತ ನಾಯಕನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಶಿಕ್ಷಣ ಪಡ್ಕೊಂಡಿರ್ತಕ್ಕಂಥ ನಿಮ್ಮಂತ ಯುವಕರು ಅವತ್ತು ಟಿವಿಗಳ ಮುಂದೆ ಕೂತ್ಕೊಂಡಿರ್ತೀರಾ, ಇನ್ಯಾವುದೋ ಚಲನಚಿತ್ರ ಮಂದಿರದಲ್ಲಿ ಹೋಗಿರ್ತೀರಾ, ಇನ್ನೊಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರಾ. ನೀವು ಅರ್ಥ ಮಾಡ್ಕೊಳ್ಬೇಕು ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಅಂತ ಹೇಳಿ. ಯುವಕರಿಗಾಗಿ ರೂಪಿಸಲ್ಪಟ್ಟಿರ್ತಕ್ಕಂಥ ಈ ಮತದಾನ ವ್ಯವಸ್ಥೆಯಲ್ಲಿ ನಾವು ಪಾಲುದಾರರಾಗಿಲ್ಲ ಅಂತ ಹೇಳಿದ್ರೆ, ನಮ್ಮ ಪಾತ್ರ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ, ನಾವು ಏನ್ ವ್ಯವಸ್ಥೆ ಇದೆಯೋ ಅದರ ಗುಲಾಮರಾಗಿ ನಾವು ಬದುಕಬೇಕಾಗುತ್ತೆ. ಹಾಗಾಗಿ ಇಂಥ ಮತದಾನ ಪ್ರಕ್ರಿಯೆಯಲ್ಲಿ ನೀವು ಭಾಗವಹಿಸಬೇಕು. ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರದ್ದು ಇಬ್ರು, ಒಂದು ಹುಡುಗಿ ಮತ್ತೆ ಹುಡುಗ ಬಹಳ ಚೆನ್ನಾಗಿ ಎಕ್ಸಾಂಪಲ್ ಮಾಡಿ ಹೇಳಿದ್ರು. ನಾವು ಮಾಡ್ತಕ್ಕಂಥ ಕರ್ತವ್ಯದ ಮೂಲಕ ದೇಶವನ್ನ ಕಟ್ಬೋದು. ಒಬ್ಬ ದೇಶದ ಸೈನಿಕ ಮಾತ್ರನೇ ಅವನ್ ಕರ್ತವ್ಯ ಮಾಡ್ಬಿಟ್ಟು ದೇಶ ಉಳಿಸ್ತಾನೆ, ದೇಶ ಕಟ್ತಾನೆ ಅಂತಲ್ಲ ಸರ್. ಒಬ್ಬ ರೈತನು ಕೂಡ ಅವನ ಕೆಲಸನ ಪ್ರಾಮಾಣಿಕ ಮಾಡಿದ್ರೆ ಅವನು ದೇಶ ಕಟ್ಟೋ ಕೆಲಸ ಮಾಡ್ತಾನೆ ಅಂತ ಅರ್ಥ. ಒಬ್ಬ ವಿದ್ಯಾರ್ಥಿ ಸಂಪೂರ್ಣವಾಗಿ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡ್ರೆ ಅವನು ದೇಶ ಕಟ್ಟೋ ಕೆಲಸ ಮಾಡ್ತಾನೆ ಅಂತ ಅರ್ಥ. ಒಬ್ಬ ಪೌರ ಕಾರ್ಮಿಕರು ಅವ್ರ ಕೆಲಸ ಅವ್ರು ಮಾಡಿದ್ರೆ ಈ ದೇಶ ಕಟ್ಟೋ ಕೆಲಸ ಮಾಡ್ತಾರೆ ಅಂತ ಅರ್ಥ. ನಾವು ಯಾವಾಗ್ಲೂ ಕೂಡ ದೇಶದ ಈ ತರ ಸರ್ವಾಂಗೀಣ ಬೆಳವಣಿಗೆಯಲ್ಲಿ ನಮ್ಮ ಪಾತ್ರಧಾರಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಕರ್ತವ್ಯವನ್ನ ನಾವು ಸರಿಯಾಗಿ ಮಾಡಬೇಕು. ಅದನ್ನ ಮೀರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಸಮಾಜಮುಖಿ ಕೆಲಸ ಅಂತ ಆಗುತ್ತೆ. ಬರೀ ಸಿನಿಮಾ ಸಿನಿಮಾ ನಟನೆ ಮಾಡಿದವರೆಲ್ಲ ಹೀರೋ ಆಗೋದಿಲ್ಲ.
ಅವರು ಸಮಾಜದ ಮಧ್ಯದಲ್ಲಿ ಬೆಳಿಬೇಕು. ಪುನೀತ್ ರಾಜ್ಕುಮಾರ್ ಅವರು ಬರೀ ನಟನೆ ಮಾತ್ರ ಮಾಡಲಿಲ್ಲ, ಅವರು ರಕ್ತದಾನ ಮಾಡಿದ್ರು, ಬೇಕಾದಷ್ಟು ಸಂಘ ಸಂಸ್ಥೆಗಳಿಗೆ ಸಹಾಯವನ್ನು ಮಾಡಿದ್ರು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸಹಾಯವನ್ನು ಮಾಡಿದ್ರು, ಬಡವರಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರು ಒಂದು ವ್ಯಕ್ತಿಯಾಗಿ ರೂಪುಗೊಂಡಿದ್ರಿಂದ ಅವರನ್ನು ನಾವು ಆರಾಧ್ಯ ಅಂತ ಪೂಜೆ ಮಾಡ್ತಾ ಇದ್ದೇವೆ ಹೊರತು ಇವತ್ತಿನ ಯುವಕರಲ್ಲಿ ಆ ಥರದ ಒಂದು ಮನಸ್ಥಿತಿ ಬರಬೇಕು. ದಯಮಾಡಿ ಇಂಥ ವಿಚಾರಗಳನ್ನ ಯುವಕರು ಬೆಳೆಸ್ಕೊಳ್ಳಿ. ಆಮೇಲೆ ಮೊಬೈಲ್ ಬಗ್ಗೆ ಒಂದು ಅಂಶನ ನಾನು ಗಮನಿಸಿದೆ. ಮೊಬೈಲ್ಗಳು ಇಟ್ ಈಸ್ ಅ ವೆರಿ ಗುಡ್ ವೆಪನ್ ಟು ಕಲೆಕ್ಟ್ ವೆರಿ ಗುಡ್ ಇನ್ಫಾರ್ಮೇಶನ್. ಈ ಜಗತ್ತಿನ ಅತ್ಯಮೂಲ್ಯ ವಿಷಯಗಳನ್ನ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಕಲೆಕ್ಟ್ ಮಾಡ್ತಕ್ಕಂಥ ಅದ್ಭುತ ಉಪಕರಣ ಅಂತ ಹೇಳಿದ್ರೆ ಮೊಬೈಲ್ ಫೋನ್. ಆದ್ರೆ ಮೊಬೈಲ್ ಫೋನ್ ಅನ್ನ ನಮ್ಮ ಯುವಕ ಮತ್ತು ಯುವಕರು ಯಾವ ತರ ಬಳಕೆ ಮಾಡ್ತಾ ಇದ್ದೀವಿ, ಯಾವ ತರ ಬಳಕೆ ಮಾಡ್ತಾ ಇದ್ರಿ? ನಮ್ಮ ತಂದೆ ಮಾತನ್ನ 2 ನಿಮಿಷ ಕೇಳಿಸ್ಕೊಳ್ಳಲ್ಲ, ನಮ್ಮ ತಾಯಿ ಮಾತನ್ನ 2 ನಿಮಿಷ ಕೇಳಿಸ್ಕೊಳ್ಳಲ್ಲ, ಗುರುಗಳು ಏನ್ ಹೇಳ್ತಾರೆ 2 ನಿಮಿಷ ಕೇಳಿಸ್ಕೊಳ್ಳಲ್ಲ, ಪಕ್ಕದಲ್ಲೇ ಅಮ್ಮ ಕೂತಿದ್ರು, ಅಜ್ಜಿ ಕೂತಿದ್ರು, ಇನ್ಯಾರು ವಯಸ್ಸಾದ್ರು ಬಂದು ಕೂತಿದ್ರು ಅವ್ರ ಕಡೆ ಗಮನನೇ ಇರೋದಿಲ್ಲ. ನಾವು ಎಲ್ಲದನ್ನು ಮೊಬೈಲ್ ಅಲ್ಲಿ ಮುಳುಗ್ಬಿಡ್ತೀವಿ. ಎಲ್ಲಾದ್ರೂ ಪಬ್ಲಿಕ್ ನಲ್ಲಿ ಒಂದು ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಏನ್ ಹೆಲ್ಪ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡೋದಿಲ್ಲ. ಮೊಬೈಲ್ ತಗೊಂಡು ಓಪನ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತೀವಿ. ಆಕ್ಸಿಡೆಂಟ್ ಹೆಂಗಾಯ್ತು ಅದನ್ನ ಇಮಿಡಿಯೇಟ್ ಫ್ರಾಕ್ಷನ್ ಸೆಕೆಂಡ್ ಅಲ್ಲಿ ಕವರ್ ಮಾಡಿ ಇಮಿಡಿಯೇಟ್ ಆಗಿ ನಾವು ವಾಟ್ಸ್ಆಪ್ ಅಲ್ಲಿ ಹಾಕ್ಬಿಡ್ತೀವಿ. ನಮ್ಮ ದೇಶದ ಸಂಸ್ಕೃತಿ ಯಾವ ಕಡೆ ಹೋಗ್ತಾ ಇದೆ, ನಮ್ಮ ಮನಸ್ಥಿತಿ ಯಾವ ಕಡೆ ಹೋಗ್ತಾ ಇದೆ, ಯುವಕರ ಮನಸ್ಸು ಏನಾಗ್ತಾ ಇದೆ? ಸುಮ್ಮನೆ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ವೇದಿಕೆಗಳಲ್ಲಿ ನಿಂತ್ಕೊಂಡು ನಾವು ವಿಶ್ವಗುರು ವಿಶ್ವಸ್ಥಾನದಲ್ಲಿ ಇದ್ದೀವಿ ಅಂತ ಮಾತಾಡ್ಬಿಡೋದಲ್ಲ, ಆದ್ರೆ ವಿಶ್ವಗುರು ಸ್ಥಾನದಲ್ಲಿ ಇರ್ತಕ್ಕಂಥ ಆ ದೇಶದ ಯುವಕರ ಮನಸ್ಥಿತಿ ಏನಾಗ್ತದೆ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಈ ಸಮಾಜದ ಯಾವ ಕಡೆಗೆ ಮುನ್ನಡೆತಾ ಹೋಗ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಹಾಗಾಗಿ ನೀವು ಮೊಬೈಲ್ ಫೋನನ್ನ ನೀವು ಪುಸ್ತಕ ಓದೋದ್ರಲ್ಲಿ, ಈ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದ್ರಲ್ಲಿ, ಇನ್ಯಾವುದೋ ಕಾನ್ಫರೆನ್ಸ್ ಕನೆಕ್ಟ್ ಮಾಡೋದ್ರಲ್ಲಿ, ಲೆಕ್ಚರಿಂಗ್ ನೋಡೋದ್ರಲ್ಲಿ, ಇಂಥ ವೇದಿಕೆ ಭಾಷಣಗಳನ್ನು ಕೇಳಿಸ್ಕೊಳ್ಳೋದ್ರಲ್ಲಿ ನೀವು ಯೂಸ್ ಮಾಡಿ. ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇದೆ. ಇಂಥ ಕಾರ್ಯಕ್ರಮವನ್ನ ಯಾವ ರೀತಿ ನಡೆದ್ರು ಅಂತೇಳಿ ಇದನ್ನ ಪ್ರಚಾರ ಮಾಡಿ. ಆವಾಗ ಇಂಥ ವೇದಿಕೆಗಳಿಗೆ ಮಹತ್ವ ಬರುತ್ತೆ, ಇಂಥ ಕಾರ್ಯಕ್ರಮಗಳಿಗೆ ಮಹತ್ವ ಬರುತ್ತೆ. ದಯಮಾಡಿ ಇಂಥ ವಿಚಾರಗಳನ್ನ ನಿಮ್ಮ ಜೀವನದಲ್ಲಿ ಮೈಗೂಡಿಸ್ಕೊಳ್ಳಿ. ವಿಶೇಷವಾಗಿ ನಮ್ಮ NSS ಮಕ್ಕಳು ಬಹುತೇಕರು ಇಲ್ಲಿ ಇದ್ದಾರೆ. ಅವ್ರಿಗೆ ನಾನು ವೇದಿಕೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಕರ್ಕೊಂಡು ಬಂದಿರತಕ್ಕಂಥ NSS ಅಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಹೇಳ್ತಾ, ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ. ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 727770 727770 ಅಥವಾ 9141066685.